ಮಾರ್ಗಸೂಚಿಗಳ ಬಗ್ಗೆ ಏನಾದರೂ ಚರ್ಚೆ ಆಯ್ತಾ? ನ್ಯೂ ಇಯರ್ ಕ್ರಿಸ್ಮಸ್ ಇದ್ರ ಬಗ್ಗೆ ಚರ್ಚೆ ಹೋಗ್ತಾ ಇಲ್ಲ, ಅದ್ರ ಬಗ್ಗೆ ಅಂತ ಹೇಳಿದ್ರೆ ನೋಡಿ, ಈಗ ಎಲ್ಲೂ ಯಾವುದೇ ಈಗ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಲಕ್ಷ ಗಟ್ಟಲೆಯಲ್ಲಿ ಇದು ಈ ಕೋವಿಡ್ ಅಂದ್ರೆ ಕೊರೋನಾ ಬಂದಿರೋದು ಆಗಿದೆ. ಎಲ್ಲೂ ಕೂಡ ಆ ಥರ ಎಲ್ಲೂ ನಡೆದಿಲ್ಲ. ಯಾಕಂದ್ರೆ ಇದು ಓಮಿಕ್ರಾನ್ ಬಂತಲ್ಲ, ಓಮಿಕ್ರಾನ್ ಬಂದಾಗ ಕೂಡ ಅದೇ ರೀತಿ ಬಂದು ಹೋಯ್ತದು. ಸೊ ಇದು ಇನ್ಫೆಕ್ಷನ್ ಕೇಸ್ ಜಾಸ್ತಿ ಆಗೋದಿರ್ತದೆ. ಆದರೆ ಅದರ ಮುಖಾಂತರ ಇಲ್ಲಿ ಬೇಕಾದ್ರೆ ಹೇಳ್ತೀನಿ, ಗೌರ್ಮೆಂಟ್ ಆಫ್ ಇಂಡಿಯಾ ಫಿಗರ್ಸ್ ಹೇಳಿದ್ರೆ ಅಮೆರಿಕಾದಲ್ಲಿ 9,85,000 ಜನ ಕೋವಿಡ್ ಪಾಸಿಟಿವ್ ಆಗಿದ್ದಾರೆ. ಆಯ್ತಾ, ಅಲ್ಲಿ ಅದು ಆಕ್ಟಿವ್ ಕೇಸಸ್ ಈಗ ಇರುವಂತದ್ದು. ಬ್ರೆಜಿಲಲ್ಲಿ 11,73,000 ಇದ್ದಾರೆ. ಮೆಕ್ಸಿಕೋಲಿ 4,14,000. ವಿಯೆಟ್ನಾಮಲ್ಲಿ 9,39,000. ಸೊ ಈ ತರ ಜರ್ಮನಿಲಿ 3 ಲಕ್ಷ. ಈ ತರ ಬಹಳಷ್ಟು ಕಡೆ ಈಗಾಗಲೇ ಇದು ಈ ಒಂದು ಪರ್ಟಿಕ್ಯುಲರ್ ಏನು ಸ್ಟ್ರೇನ್ ಇದೆ ಅದು ವ್ಯಾಪಕವಾಗಿ ಹೋಗಿದೆ. ಆದರೆ ಇದು ಹಿಂದೆ ಆದಂತ ಕೋವಿಡ್-1 ಮತ್ತೆ ಕೋವಿಡ್-2 ಅಲ್ಲಿ ಆಯ್ತಲ್ಲ, ಆ ತರ ಪರಿಸ್ಥಿತಿ ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಸೊ ಅದಕ್ಕೆ ಅನಾವಶ್ಯಕವಾಗಿ ಬೇರೆ ಬೇರೆ ನಿಬಂಧನೆಗಳು ಆಗ್ತಕ್ಕಂಥದ್ದಕ್ಕೆ ಕೇಂದ್ರ ಸರ್ಕಾರ ಕೂಡ ಏನು ಹೇಳಿಲ್ಲ. ಮತ್ತು ನಾವು ಅವ್ರಿಗೆ ಕೇಳಿದ್ದೇವೆ, ಅವ್ರ ಮುಂದೆ ನಿಮ್ಗೆ ತಿಳಿಸ್ತೀವಿ ಆ ತರ ಇದ್ರೆ ಅಂತ ನಾನು ಸ್ಪೆಸಿಫಿಕ್ ಆಗಿ ಕೇಳಿದೆ. ಈಗ ಅಂತಾರಾಷ್ಟ್ರೀಯ ಏನು ಟ್ರಾವೆಲರ್ಸ್ ಇರ್ತಾರೆ, ಬೇರೆ ಬೇರೆ ರಾಷ್ಟ್ರಗಳಿಂದ ಬರ್ತಾರೆ ನಮ್ಮ ರಾಜ್ಯಕ್ಕೆ, ಅದರ ಬಗ್ಗೆ ಏನ್ ಮಾಡಬೇಕು ಅಂತ. ಸೊ ಅವರು ಅದರ ಬಗ್ಗೆ ಏನು ಈಗಿನ ಸಂದರ್ಭದಲ್ಲಿ ಯಾವುದೇ ರೀತಿಯ ನಿಬಂಧನೆಗಳು ಏನಿಲ್ಲ. ಮತ್ತು ಬಾರ್ಡರ್ ಏರಿಯಾಗಳಲ್ಲಿ, ಬಾರ್ಡರ್ ಈಗ ಕೇರಳ, ತಮಿಳುನಾಡು, ಕರ್ನಾಟಕ, ಗೋವಾ ಇಲ್ಲೆಲ್ಲ ಇರೋ ಈ ಬಾರ್ಡರ್ಸ್ ಅಲ್ಲಿ ಏನ್ ಮಾಡಬೇಕು ಅಂತ ನಾವು ಕೇಳಿದೀವಿ. ಸೊ ಅದರ ಬಗ್ಗೆ ಯಾವುದೇ ರೀತಿಯ ಈಗ ಸದ್ಯಕ್ಕೆ ಏನು ನಿಬಂಧನೆಗಳು ಇಲ್ಲ. ಇದನ್ನ ನಾವು ಮುಖ್ಯವಾಗಿ ನಮ್ಮಲ್ಲಿ ಎಲ್ಲಾ ರೀತಿಯ ಇದಕ್ಕೆ ಅವರಿಗೆ ಚಿಕಿತ್ಸೆ ನೀಡತಕ್ಕಂಥದ್ದಕ್ಕೆ ಎಲ್ಲಾ ರೀತಿಯ ಪ್ರಿಪರೇಷನ್ ಮಾಡ್ಕೊಂಡು, ಎಲ್ಲ ಅವಶ್ಯಕತೆ ಇರುವಂತಹ ಔಷಧಿಗಳು, ಅವಶ್ಯಕತೆ ಇರತಕ್ಕಂಥ ಆಕ್ಸಿಜನ್ ಸಪ್ಲೈ, ಅವಶ್ಯಕ ಇರುವಂತ ICUಗಳು, ವೆಂಟಿಲೇಟರ್ಸ್, ಬೆಡ್ಸ್ ಇದೆಲ್ಲ ಕೂಡ ಮಾಡ್ಕೊಂಡಿರಬೇಕು. ಯಾರಿಗೆ ಮತ್ತೆ ಟೆಸ್ಟಿಂಗ್ ಅನ್ನು ಹೆಚ್ಚು ಮಾಡ್ಕೊಳ್ಬೇಕು. ಈ ರೀತಿಯಾದಂತಹ ಒಂದು ಕ್ರಮಗಳು ತಗೊಂಡು ಮುಂದುವರಿಸಿ ಅಂತ ಹೇಳಿದ್ದಾರೆ.